Unplanned trip. Part 2. Guys, ಈಗ ನಾವು ಬ್ಯಾಕ್ ಟು ಅಲ್ಲ ಈಗ ಮುಂದೊಂಟಿವಿ ಗೈಸ್. ಅಲ್ಲಿ ಅವಲಕ್ಕಿ ಮಾಡ್ಕೊಂಡ್ವಿ ಎಲ್ಲ ಆಯ್ತು. ಗೋವಾ ಬಂದೇವಿ. One hour later. ನಾವು ಬರ್ತಾ ಮಾರ್ನಿಂಗ್ ಆಯ್ತು ಗೈಸ್. ಮಾರ್ನಿಂಗ್ ಇಟ್ಸ್ 6 PM ಆಗೈತೆ ಗೈಸ್. ಇದು ಮಾರ್ನಿಂಗ್ ನೋಡ್ಬೋದು. Guys, we finally reached Goa. ಕ್ಯಾಲಂಗುಟ್ ಬೀಚಿಗೆ ಬಂದೇವೆ ಗೈಸ್. ಇನ್ನು ರೂಮ್ ಮಾಡ್ಬೇಕಂತೈತಿ. ರೂಮ್ ಹುಡ್ಕಾತೇವೆ ಗೈಸ್. ಬೀಚ್ ನೋಡ್ರಿ ಗೈಸ್. ಬೀಚ್ A few inches later. we finally reached Goa and ರೂಮ್ ಮಾಡಿದೀವಿ ಗೈಸ್. ಇಲ್ಲಿ ಸ್ಲೆಪ್ಟ್. ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಗೈಸ್. ಆದ್ರೆ ನಿಮಗೆ ಹೇಳಂಗಿಲ್ಲ, ಅದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಗೈಸ್. ನಮ್ಮ ಹೆಂಕು ಅಲ್ಲೇ ಮಕ್ಕೋಣನ್ ಗೈಸ್. ಈಗ ಒಂದು ಬೀಚಿಗೆ ಹೋಗ್ಬೇಕಂತ ಮಾಡೇವಿ ನಾವು. ಈಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಪಯಣ ಈಗ ಸಮುದ್ರ ಕಡೆಗೆ. ಅಲೆಗಳು ಎಷ್ಟಿದ್ದೇವೆ ಅಂತ ಅಳೆದೇ ಬಿಡು ಬನ್ನಿ. ಓಕೆ ಗಾಯ್ಸ್, ನಮ್ಮ ಗಜಪಡೆ ಮುಂದೆ ಹೊಂಟಿದ್ದು ಗೈಸ್. ಹಾಗೆ ನಾವು ಅವ್ರ ಹಿಂದೆ ಜಸ್ಟ್ ಬೀಚ್ ಅಂತರೂ ನೋಡಿದ್ವಿ, ನೀವು ನೋಡಿದ್ರಿ. ಮತ್ತೊಂದ್ಸಲ ನೋಡ್ರಿ ನೇಚರ್ ಫುಲ್ ಸಖತ್ತಾಗೈತಿ ಗೈಸ್. ಮತ್ತೊಂದು ಏನಂತಂದ್ರೆ, ಈಗ ಇರೋ ಸೀಸನ್ಗೆ ಇಲ್ಲೇ ಬಿಡಾತಿಲ್ಲ ಅಂತಂದ್ರೆ ಫುಲ್ ಟರ್ಬುಲೆನ್ಸ್, ಅಂದ್ರೆ ಗಾಳಿ ಭಾಳಲ್ಲ, ಹಾಗಾಗಿ ಈಗ ಬಿಡಾತಿಲ್ಲ ಗೈಸ್. ಈಗ ಆಫಿಷಿಯಲಿ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಅದು ಅಲವ್ ಇಲ್ಲ, ಅದಕ್ಕೆ ಯಾರು ಮಾಡತ್ತಿಲ್ಲ. ಜಸ್ಟ್ ಅಷ್ಟೇ ನೋಡೋದಷ್ಟೇ, ಮತ್ತೇನು ಮಾಡಂಗಿಲ್ಲ. ಏನು ಗೊತ್ತಾ ಗೈಸ್, ಇದು ಬರೋದು ಪಾಸಿಟಿವಿಟಿ. ನಮ್ಮದು ನೆಗೆಟಿವಿಟಿನೆಲ್ಲ ಎಳ್ಕೊಂಡು ಈಗ ಹೋಗ್ಬಿಡುತ್ತೆ ಅಷ್ಟೇ ಜೀವನ. ಸ್ಟ್ರೀಟ್ ಅಡ್ಡಾಡ್ತಾ ಇದ್ವಿ ನೋಡ್ರಿ. ಬಾಗಾ ಬೀಚ್ ಸೈಡ್ ಬಂದಿದ್ದೀವಿ ಗೈಸ್. 1 hour later. Guys, we are officially saying goodbye to ಗೋವಾ. ಈಗ ಗೋವಾ ಬಿಡ್ತಾ ಇದ್ದೀವಿ ಗೈಸ್. ಎಲ್ಲರೂ ರೆಡಿ ಆಗ್ತಿದ್ವಿ. ಇದೇ ಇವತ್ತಿನ ಸ್ಟೇ ಆಗಿತ್ತು ಗೈಸ್ ನಮ್ಮದು. ಇನ್ನು ನೆಕ್ಸ್ಟ್ ಆಫ್ ಟು ಹುಬ್ಳಿ ಗೈಸ್. ಎಲ್ಲರೂ ಫುಲ್ ಎಕ್ಸಾಸ್ಟ್ ಆಗ್ಯಾರ.
ಗಾಯ್ಸ್ ಈಗ ಜಸ್ಟ್ ಮೊಲೆಮ್ ಬಂದು ರೀಚ್ ಆದ್ವಿ. ನಮ್ಮ ಫೇಸ್ನೆಲ್ಲ ಇಗ್ನೋರ್ ಮಾಡಿರಿ, ಯಾಕಂದ್ರೆ ಪೂರಾ ಡ್ಯಾಮೇಜ್ ಆಗೈತಿ. ಎಲ್ಲರೂ ಕಂಗಾಲಾಗ್ಯಾರ ಮಕ್ಕ ಎಲ್ಲ. ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅಂತಂದ್ರೆ ನಾವು ನಿನ್ನೆ ಅವಲಕ್ಕಿ ಮಾಡ್ಕೊಂಡು ಇಲ್ಲೇ ತಿಂದಿದ್ವಿ ಗೈಸ್, ಇದೇ ಟೆಂಟದ ಅಂಗಡ್ಯಾಗ. ಈಗ ಅಲ್ಲೇ ಚಹಾ ಕುಡಿಯಾಕ ರೀ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರಿಗೆ ಏನ್ರ ನಾವು ನಿನ್ನೆನ ತಿಂದೀವಿಪ್ಪ ಇಲ್ಲಿ ಮಾಡ್ಕೊಂಡು ಅಂತ ಗೊತ್ತಾದ್ರೆ ನಮ್ನ ಇಲ್ಲೇ ಹೊಡೆದು ಒಳಗೆ ಹಾಕ್ತಾರೆ. ಹೌದಿಲ್ಲ ಮಗ? ಅದಂತರೂ ಕರೆ. ಗೈಸ್ ಇಲ್ಲೇ ಟೀ ಕುಡ್ದ ಮತ್ತು ನಮ್ಮ ಪಯಣ ಸ್ಟಾರ್ಟ್ ಮಾಡ್ತೇವೆ. ಬರ್ರಿ ಟೀ ಕುಡಿಯೋಣ. A few moments later. ಗೈಸ್ ಇಲ್ಲೊಂದು ವ್ಯೂ ಪಾಯಿಂಟಿಗೆ ನಿಂತಿದ್ವಿ ನೋಡ್ರಿ ಗೈಸ್. ಇಲ್ಲಿ ಒಂದು ಫಾಲ್ಸ್ ಬೀಳತೈತಿ ನೋಡ್ರಿ ಗೈಸ್. ಅಲ್ಲ ಗೈಸ್ ಮೊಲೆಮ್ ದಾಟಿದ ತಕ್ಷಣ ನಮ್ಮ ಕರ್ನಾಟಕ ಬಾರ್ಡರ್ ದಾಟಿ ಇದು ಕರ್ನಾಟಕ ಎಂಟ್ರ್ ಆದ್ಮೇಲೆ ಇಲ್ಲೊಂದು ಮಿಡಲ್ ಆಗಿ ರೋಡ್ ಒಳಗೆ ಒಂದು ಫಾಲ್ಸ್ ಐತಿ. ಮಸ್ತ್ ಐತಿ ಗಾಡಿ. ಅಲ್ಲಿಂದ ನೋಡ್ರಿ ಹೆಂಗೆ ನೀರು ಬರ್ತೈತಿ. ಸ್ನಾನ ಮಾಡತ್ತಾರ. ಅದ್ರ ಅಪೋಸಿಟ್ ವ್ಯೂ ನೋಡ್ರಿ ಹೆಂಗೆ. ನೋಡಿ ಗಾಯ್ಸ್, ಲಾಸ್ಟ್ ಅಲ್ಲಿ ಟೋ ಮಾಡೋದು ಕೂಡ ಬಂತು ನಮ್ದು ಈ ಟ್ರಿಪ್ ಅಲ್ಲಿ. ಅನ್ನೋನ್, ಅನ್ಪ್ಲಾನ್ಡ್, ಇಂಟೆನ್ಷನಲ್ ಪ್ಲ್ಯಾನ್ ಇದು. ಈಗ ಸ್ಕೂಟಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಆ ಗಾಡಿನ ಟೋ ಮಾಡ್ತಾ ಇನ್ನು 2 ಕಿಲೋಮೀಟರ್ ಅಂತ ಹೇಳಿದ್ದಾರೆ ಪೆಟ್ರೋಲ್ ಬಂಕು. ಅಲ್ಲಿವರೆಗೂ ಹೋಗ್ತಾ ಇದ್ದೀವಿ. ಏನೇನು ಮಾಡ್ತಾ ಇದ್ದೀವಿ ಗಾಯ್ಸ್. ಸೊ ನೀವೆಲ್ಲ ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೋಸ್ಕರ ನಾವು ಎಲ್ಲ ಥರ ಕಂಟೆಂಟ್ ತರ್ತಾ ಇದ್ದೀವಿ. ಥ್ಯಾಂಕ್ ಯು ಗಾಯ್ಸ್. ನೋಡಿ ಪ್ಲೇಸ್ ಕೂಡ ತುಂಬ ಹಾರರ್ ಆಗಿದೆ. ಇಂಥ ಪ್ಲೇಸಲ್ಲಿ ಯಾವಾಗಲೂ ನೀವು 1 ಬಾಟಲ್ ಪೆಟ್ರೋಲ್ ಎಕ್ಸ್ಟ್ರಾ ಇಟ್ಕೊಂಡೇ ಟ್ರಾವೆಲ್ ಮಾಡ್ತೀರಿ. ಯಾಕಂದರೆ ಹೇಳಕ್ಕೆ ಬರೋಲ್ಲ ಏನಾಗುತ್ತೆ ಅಂತ. ಇಲ್ಲ ಅಂದರೆ ನಮ್ಮ ಥರ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ ಅನ್ನೋ ಟೈಪ್ ಆಗಿಬಿಡುತ್ತೆ. ನಾವು 3 ಬೈಕ್ಸ್ ಇದ್ದು ನಡೆದಿದೆ. ಆದರೆ ಒಬ್ಬೊಬ್ಬರೇ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಪೆಟ್ರೋಲ್ನ ಎಕ್ಸ್ಟ್ರಾ ಆದರೂ ಹಾಕ್ಕೊಂಡಿರಿ, ಇಲ್ಲ 1 ಬಾಟಲ್ ಎಕ್ಸ್ಟ್ರಾ ಆದರೂ ಇಟ್ಕೊಂಡಿರಿ. ಥ್ಯಾಂಕ್ ಯು ಗೈಸ್.